Hi dear students, how are you? Hope ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. In the previous class, you learned about the definitions of the catalyst, catalysis process, and then specificity of the catalyst, and the next one is characteristics of the catalyst, isn't it? In this class, you are going to discuss about the types of catalysis. Okay, so come to the next slide. So your topic is catalysis, and the next one is types of catalysis. In types of catalysis, first one type is homogeneous catalysis, second one is heterogeneous catalysis, third one is positive catalysis, fourth one is negative catalysis, and fifth, sixth, seventh and eighth acid catalysis, base catalysis, autocatalysis and enzyme catalysis. This enzyme catalysis is related to ಲಿವಿಂಗ್ ಆರ್ಗಾನಿಸಮ್ಸ್, ನಮಗೆ ಸಂಬಂಧಪಟ್ಟಿರುವಂಥ ಲಿವಿಂಗ್ ಆರ್ಗಾನಿಸಮ್ಸ್ಗೆ ಸಂಬಂಧಪಟ್ಟಿರೋದು. ಹೇಗೆ ನಮ್ಮ ಬಾಡಿನಲ್ಲಿ ಎನ್ಸೈಮ್ ಆಕ್ಟಿವಿಟಿ ಪ್ರೋಸೆಸ್ ನಡೆಯುತ್ತೆ, ಹೇಗೆ ಎನ್ಸೈಮ್ಗಳು ಕೆಟಲಿಸ್ಟ್ ಥರ ಆ್ಯಕ್ಟ್ ಮಾಡುತ್ತೆ ಅಂತ ತಿಳಿತಾ ಹೋಗ್ಬೋದು. ನಾವು ಲೆಟ್ಸ್ ಸಿ ಒನ್ ಬೈ ಒನ್. ಫಸ್ಟ್ ಈಸ್ ಹೋಮೋಜಿನಿಯಸ್ ಕೆಟಲಿಸಿಸ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹೋಮೋಜಿನಿಯಸ್ ಕೆಟಲಿಸಿಸ್, ಸಾರಿ ಹೆಟಿರೋಜಿನಿಯಸ್ ಟೈಪ್ಸ್ ಆಫ್ ಕೆಟಲಿಸ್ನಲ್ಲಿ ಫಸ್ಟ್ ಒನ್ ಈಸ್ ಹೆಟಿರೋಜಿನಿಯಸ್ ಕೆಟಲಿಸಿಸ್. ವಾಟ್ ಈಸ್ ಹೆಟಿರೋ? ಹೆಟಿರೋ ನಥಿಂಗ್ ಬಟ್ ಡಿಫ್ರೆಂಟ್. ಹೆಟಿರೋ ಅಂದರೆ ಏನಾಗಿರುತ್ತೆ? ಡಿಫ್ರೆಂಟ್ ಅಂತ ಅರ್ಥ. It means what? Catalyst and reactant both are present in different phase. What is phases? Solid ide, liquid ide, gaseous ide alva. So catalyst alli reactant ಮತ್ತೆ catalyst ಗಳು ಎರಡೂ ಕೂಡ ಬೇರೆ ಬೇರೆ ಫೇಸ್ ಅಲ್ಲಿ ಇದ್ರೆ ಇದನ್ನ ನಾವೇನಂತ ಕರಿತೀವಿ? Heterogeneous catalysis ಅಂತ ಕರಿತೀವಿ. Now look at here, next slide. So catalyst with different phase as the reactant. So catalyst ಗಳು reactant ಮತ್ತೆ catalyst ಗಳು ಬೇರೆ ಬೇರೆ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ನಾವೇನಂತ ಕರಿತೀವಿ? Heterogeneous catalysis process ಅಂತ ಕರಿತೀವಿ. Heterogeneous catalysis nothing but reactant ಮತ್ತೆ catalyst ಬೇರೆ ಬೇರೆ ಫಾರ್ಮ್ ಅಲ್ಲಿ ಇದ್ರೆ. So best example is, now look at here, usually solid state ಅಲ್ಲಿ ನಡೆಯುವಂತದ್ದು. ಎಕ್ಸಾಂಪಲ್, ಡಿಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ವಿತ್ ಮ್ಯಾಂಗನಸ್ ಆಕ್ಸೈಡ್ ಆಸ್ ಕ್ಯಾಟಲಿಸ್ಟ್ ಅಂತ ಹೇಳಿದ್ದಾರೆ. ವಾಟ್ ಈಸ್ ಡಿಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್? ಲುಕ್ ಅಟ್ ಹಿಯರ್, H2O2, ದಿಸ್ ಇಸ್ ಡಿಕಾಂಪೋಸಿಷನ್. ಹೈಡ್ರೋಜನ್ ಪರಾಕ್ಸೈಡ್ ಆಗಿರುತ್ತೆ, ಇದನ್ನ ಡಿಕಾಂಪೋಸಿಷನ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಂಗನಸ್ ಆಕ್ಸೈಡ್ ಇಟ್ ವಿಲ್ ಗಿವ್ ವಾಟ್? ವಾಟರ್ ಮಾಲಿಕ್ಯೂಲ್ ಪ್ಲಸ್ oxygen molecule. Okay, so now look at here, 2H2O2, make it is 2 here because 2 to the 4 hydrogen is there, 4 hydrogen, and 2 oxygen plus 2 oxygen, 4 oxygen is there, 2 to the 4 oxygen. So this is what here, this is H2O2. It is always present in the form of liquid and it is always present in the form of solid. Now look at here, the reactant is in liquid phase and MnO2 is in solid phase. ಅರ್ಥ ಆಗ್ತಿದೆ ಅಲ್ವಾ? ಸೊ ರಿಯಾಕ್ಟೆಂಟ್ ಅನ್ನೋದು ಲಿಕ್ವಿಡ್ ಫೇಸ್ ಅಲ್ಲಿ ಇದೆ and then ಕೆಟಲಿಸ್ಟ್ ಅನ್ನೋದು ಸಾಲಿಡ್ ಫೇಸ್ ಅಲ್ಲಿ ಇದೆ. ದಟ್ಸ್ ವೈ ಬೋತ್ ಆರ್ ಇನ್ ಡಿಫ್ರೆಂಟ್ ಫೇಸಸ್. ದಟ್ಸ್ ವೈ ದ ನೇಮ್ ಈಸ್ ಹೆಟಿರೋಜಿನಿಯಸ್ ಕೆಟಲಿಸಿಸ್. ಅರ್ಥ ಆಗ್ತಿದೆ? ಹೆಟಿರೋಜಿನಿಯಸ್ ಕೆಟಲಿಸಿಸ್ ಅಂದ್ರೇನು? ರಿಯಾಕ್ಟೆಂಟ್ ಮತ್ತೆ ಕೆಟಲಿಸ್ಟ್ ಎರಡು ಬೇರೆ ಫೇಸ್ ಅಲ್ಲಿ ಇದ್ರೆ, ಬೇರೆ ಬೇರೆ ಫೇಸ್ ಅಲ್ಲಿ ಇದ್ರೆ ಅದನ್ನ ಹೆಟಿರೋಜಿನಿಯಸ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಲ್ವಾ? ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ ಹೋಗುವ. ಕಮ್ ಟು ದ ನೆಕ್ಸ್ಟ್ ಒನ್. ಸೆಕೆಂಡ್ ಎಕ್ಸಾಂಪಲ್, ಹೈಡ್ರೋಜಿನೇಷನ್ ಆಫ್ ಈಥೀನ್. ದಟ್ ಇಸ್ ನಿಕಲ್ ಆಕ್ಟ್ಸ್ ಆಸ್ ವಾಟ್? ಕೆಟಲಿಸ್ಟ್. ನಿಕ್ಕಲ್ ಅನ್ನೋದು ಕೆಟಲಿಸ್ಟ್ ಆಗುತ್ತೆ. ಇಲ್ಲಿ ಹೇಳಿರೋದು ಹೈಡ್ರೋಜಿನೇಷನ್. ರಿಮೆಂಬರ್ ಒನ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್, ಹೈಡ್ರೋಜಿನೇಷನ್ ನಥಿಂಗ್ ಬಟ್ ನಥಿಂಗ್ ಬಟ್ ಅಡಿಷನ್ ಆಫ್ ಹೈಡ್ರೋಜನ್. ಹೈಡ್ರೋಜಿನೇಷನ್ ದಟ್ ಇಸ್ ಡಿಹೈಡ್ರೋ ಆಗಿದ್ರೆ ಏನಾಗ್ತಿತ್ತು? ರಿಮೂವಲ್ ಆಫ್ ಹೈಡ್ರೋಜನ್. ನಾವು ದಿಸ್ ಇಸ್ ವಾಟ್ ಹೈಡ್ರೋಜಿನೇಷನ್ ಆಫ್ ಈಥಿನ್. ಅಂದರೆ ಈಥಿನ್ ಗ್ರೂಪಿಗೆ ನಾವೇನನ್ನು ಆ್ಯಡ್ ಮಾಡಬೇಕಂತೆ? ಹೈಡ್ರೋಜನನ್ನು ಆ್ಯಡ್ ಮಾಡಬೇಕು ಇನ್ ದ ಪ್ರೆಸೆನ್ಸ್ ಆಫ್ ವಾಟ್? ವಿಚ್ catalyst? ನಿಕ್ಕಲ್ ಇಸ್ ದ catalyst. ನಾವು ಲುಕ್ ಅಟ್ ಹಿಯರ್, ಫಸ್ಟ್ ಈಥಿನ್ನ ಬರ್ಕೊಳ್ಳಿ, CH2 double bond CH2. It can be written as, now look at here, I am going to write in easy method. So like this, H2. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಒಂದು ಹೈಡ್ರೋಜನ್ ಅನ್ನು ಬರೀರಿ, ದೆನ್ ರೈಟ್ ಹಿಯರ್ ಒನ್ ಹೈಡ್ರೋಜನ್. ದಿಸ್ ರಿಯಾಕ್ಷನ್ ಅಕರ್ಸ್, hydrogenation process, in the presence of nickel catalyst. Nickel catalyst. Now look at here, this is what ethene and this is what nickel. Nickel is in solid state. Nickel ಯಾವ ಸ್ಟೇಟ್ ಅಲ್ಲಿ ಇರುತ್ತೆ? ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ದೆನ್ ethene it is in gaseous state. ಅರ್ಥ ಆಗ್ತಿದೆ? ನೆಕ್ಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ? ಎರಡು ಹೈಡ್ರೋಜನ್ ಇಲ್ಲಿ ಆ್ಯಡ್ ಆದಾಗ ಈ ಎರಡು ಬಾಂಡ್ಗಳು ಸ್ಪ್ಲಿಟ್ ಆಗಿ ಸಿಂಗಲ್ ಬಾಂಡ್ ಆಗುತ್ತೆ. ನೌ ಇಟ್ ಬಿಕಮ್ಸ್ ವಾಟ್? CH3 ಸಿಂಗಲ್ ಬಾಂಡ್ CH3. ಒನ್ ಹೈಡ್ರೋಜನ್ ಇಲ್ಲಿಗೆ ಆ್ಯಡ್ ಆಗಿ CH3 ಆಗುತ್ತೆ, ಇನ್ನೊಂದು ಹೈಡ್ರೋಜನ್ ಇದಕ್ಕೆ ಆ್ಯಡ್ ಆಗಿ CH3 ಆಗುತ್ತೆ. ಆಸ್ ಯು ನೋ ದಟ್ ದ ವೇಲೆನ್ಸಿ ಆಫ್ ಕಾರ್ಬನ್ ಈಸ್ ವಾಟ್? ಓನ್ಲಿ 4. ದಟ್ಸ್ ವೈ ಕಾರ್ಬನ್ಗೆ 3 ಹೈಡ್ರೋಜನ್ ಪ್ಲಸ್ 1 ವೇಲೆನ್ಸಿ ಆಗಿಬಿಟ್ಟು ಟೋಟಲ್ ಎಷ್ಟಾಗುತ್ತೆ? 4 ವೇಲೆನ್ಸಿ. ಸೊ ಮಾಲಿಕ್ಯೂಲ್ ಬಿಕಮ್ಸ್ ವಾಟ್? CH3 ನಥಿಂಗ್ ಬಟ್ ದಿಸ್ ಈಸ್ ethane. Why it is ethane? Because 2 carbon atom is there and then single bond presence ಇರೋದ್ರಿಂದ ಸಫಿಕ್ಸ್ ANE ಆಗುತ್ತೆ. ಆಲ್ಕೇನ್ ಅಂತಿರಲ್ಲ, ಸೊ ಆಲ್ಕೇನ್ ಫ್ಯಾಮಿಲಿಗೆ ಸೇರಿರುವಂಥದ್ದು. ಅರ್ಥ ಆಗ್ತಿದೆ? ದಿಸ್ ಇಸ್ ಅಬೌಟ್ ವಾಟ್? ಹೆಟಿರೋಜಿನಿಯಸ್
catalysis. Heterogeneous catalysis nothing but ಅರ್ಥ ಆಗಿದೆ, ಮತ್ತೆ ರಿಪೀಟ್ ಮಾಡೋದು ಬೇಡ ಅನ್ಕೋತೀನಿ. ದಟ್ ಈಸ್ ವಾಟ್ catalyst and reactant both are in different phase, ಬೇರೆ ಬೇರೆ ಫೇಸ್ ಅಲ್ಲಿ ಇರುತ್ತೆ. ಇಲ್ಲೇನಿದೆ ನೋಡಿ, ಇದು ಗ್ಯಾಸಿಯಸ್ ಫೇಸ್ ಆದ್ರೆ ನಿಕ್ಕಲ್ ಏನಾಗಿದೆ ಸಾಲಿಡ್ ಫೇಸ್ ಅಲ್ಲಿ ಇದೆ. ಬೋತ್ ಆರ್ ಡಿಫರೆಂಟ್ ಫೇಸ್. ಓಕೆ, ಅರ್ಥ ಆಗಿದೆಲ್ವಾ? ಸೊ ಹಾಗಾದ್ರೆ ಕಮ್ ಟು ದ ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಟೈಪ್ ಆಫ್ ಕೆಟಲಿಸಿಸ್ ಈಸ್, ನೋಡಿ ಅದ್ರ ಬಗ್ಗೆ ಹೇಳಿದೀವಿ ಹೇಗೆ ಕೆಟಲಿಸ್ಟ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಲುಕ್ ಅಟ್ ಹಿಯರ್. So this ethene group is attached to the nickel. Nickel ಏನು ಮಾಡ್ತಿದೆ, it provides the surface to the ethene. Then ಇದು ಈ ಥರ ಪ್ರೋಸೆಸ್ ನಡೆದಾಗ ಡಬಲ್ ಬಾಂಡ್ ಇದ್ದಿದ್ದು ಒಂದು ಬ್ರೇಕ್ ಆಗುತ್ತೆ, ಹೈಡ್ರೋಜನ್ ಬಂದು ಆ್ಯಡ್ ಆಗ್ತಿದೆ. ಸೊ ರಿಮೆಂಬರ್ ಮತ್ತೆ ಏನಾಗ್ತಿದೆ ಅಂತಂದರೆ ಇದೇ ಥರ ಒಂದು ಹೈಡ್ರೋಜನ್ ಗ್ರೂಪ್ ಬಂದು ಇಲ್ಲಿ ಆ್ಯಡ್ ಆಗ್ತಿದೆ. ನೋಡಿ CH2 ಇದ್ದಿದ್ದು ಈ ಹೈಡ್ರೋಜನ್ ಇಲ್ಲಿಗೆ ಬಂದಾಗ ಏನಾಯ್ತಿದ್ದು CH3 ಆಗಿ ಕನ್ವರ್ಟ್ ಆಯಿತು. ಇಲ್ಲೇನಿದೆ CH2 ಇದೆ, ಜೊತೆಗೆ ನಿಕ್ಕಲ್ ಅನ್ನೋದೇನಾಗಿದೆ ಕೆಟಲಿಸ್ಟ್ ಆಗಿದೆ. ನೆಕ್ಸ್ಟ್ ಮತ್ತೆ ಒಂದು ಹೈಡ್ರೋಜನ್ ಆ್ಯಡ್ ಮಾಡಿದಾಗ ದಿಸ್ ಹೈಡ್ರೋಜನ್ ಈಸ್ ಕಂಬೈನ್ ವಿತ್ ದಿಸ್ ಕಾರ್ಬನ್ and it becomes what CH3 that is ethane. ನಿಕ್ಕಲ್ ಕೆಟಲಿಸ್ಟ್ ಏನಿದೆ ಸರ್ಫೇಸ್ ಏರನ್ನು ಹಾಗೆ ಕೊಡುತ್ತೆ, ಫೈನಲ್ ಆಗಿ ನಿಕ್ಕಲ್ ಸಪ್ರೇಟ್ ಆಗುತ್ತೆ, ಪ್ರಾಡಕ್ಟ್ ಸಪ್ರೇಟ್ ಆಗುತ್ತೆ. ಇಟ್ ನೆವರ್ ಹಾರ್ಮ್ ಟು ದಿ ಎನಿ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್. ದಟ್ ಈಸ್ ದ ರೋಲ್ ಆಫ್ ದ ಕೆಟಲಿಸ್ಟ್, ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕೆಟಲಿಸ್ಟ್. ಅರ್ಥ ಆಗ್ತಿದೆಲ್ವಾ? ಹಾಗಾದ್ರೆ ನೆಕ್ಸ್ಟ್ ಟೈಪ್ ಸಿಗುವ, ಕಮ್ ಟು ದ ಸೆಕೆಂಡ್ ಟೈಪ್. ಸೊ ನಾವು ಲುಕ್ ಅಟ್ ಹಿಯರ್, homogeneous catalysis. Homogeneous nothing but both reactants and catalyst in same phase. Both reactant and catalyst in same phase. Homo nothing but same. ಹೋಮೋಜೀನಿಯಸ್ ಕೆಟಲಿಸಿಸ್ ಅಂದರೆ ಇಲ್ಲಿ ರಿಯಾಕ್ಟೆಂಟ್ ಮತ್ತು ಕೆಟಲಿಸ್ಟ್ ಎರಡೂ ಕೂಡ ಸೇಮ್ ಫೇಸಲ್ಲಿ ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಹೋಮೋಜೀನಿಯಸ್ ಕೆಟಲಿಸಿಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದು ತಗೋಬಹುದು? ನಾವು ಲುಕ್ ಅಟ್ ಹಿಯರ್ ಎಕ್ಸಾಂಪಲ್, ದಟ್ ಈಸ್ ಹೈಡ್ರಾಲಿಸಿಸ್ ಆಫ್ acetic acid. What is that? Hydrolysis of ethyl acetate. Now look at here, dear students. Ethyl acetate can be written as CH3COO. This is what acetate group, and C2H5. This is what ethyl acetate. What is the name of this group? Ethyl acetate. So this is a ethyl acetate undergoes hydrolysis reaction. Hydrolysis nothing but addition of water molecule. Hydrolysis andrenu addition of water molecule. This is occurs in the presence of dilute H2SO4. Here dilute H2SO4 acts as what? Catalyst. Dilute H2SO4 ಏನಾಗುತ್ತೆ, ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡ್ತಿರುತ್ತೆ. ನಾವು ವೆರಿ ಸಿಂಪಲ್, ನಾವು ಲುಕ್ ಅಟ್ ಹಿಯರ್, CH3COO ಏನಿದೆ ಇದ್ರ ನಡುವೆ ಬಾಂಡ್ ಬ್ರೇಕ್ ಆಗ್ತಾ ಹೋಗುತ್ತೆ. ಬಾಂಡ್ ಬ್ರೇಕ್ ಆದಾಗ H2O ಇದ್ದಿದ್ದು ಕ್ಯಾನ್ ಬಿ ರಿಟರ್ನ್ ಆಸ್ H ಪ್ಲಸ್ OH ಮೈನಸ್, H ಪ್ಲಸ್ ಮತ್ತೆ OH ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲೇನಾಗುತ್ತೆ ಅಂದರೆ H ಪ್ಲಸ್ ಆ್ಯಂಡ್ OH ಮೈನಸ್ ಆಗಿ ವಾಟರ್ ಮಾಲಿಕ್ಯೂಲ್ ಡಿವೈಡ್ ಆಗುತ್ತೆ. ನಾವು ದಿಸ್ OH ಗ್ರೂಪ್, ನಾವು ಲುಕ್ ಅಟ್ ಹಿಯರ್, C2H5 ಎಂದಾಗ ಈ ಕಾರ್ಬನಿಗೆ ಒಂದು ವೇಲೆನ್ಸಿ ಕಡಿಮೆ ಆಗಿರುತ್ತೆ. ದಟ್ಸ್ ವೈ ಹೇಗೆ ಕಡಿಮೆ ಆಗಿರುತ್ತೆ, ನಾವು ಲುಕ್ ಅಟ್ ಹಿಯರ್, CH3 ಸಿಂಗಲ್ ಬಾಂಡ್ CH2. ಕರೆಕ್ಟ್ ಅಲ್ವಾ ಡಿಯರ್ ಸ್ಟೂಡೆಂಟ್ಸ್? ನಾವು C ಆ್ಯಂಡ್ C ಅಂತ ಬಂದಾಗ C2H5 ಆಗುತ್ತೆ. ಅಂದರೆ ಈ ಕಾರ್ಬನಿಗೆ ಒಂದು ವೇಲೆನ್ಸಿ ಕಡಿಮೆ ಆಗಿರೋದ್ರಿಂದ ಒಂದು ಪಾಸಿಟಿವ್ ಚಾರ್ಜ್. ಅದನ್ನು ರೀಕವರ್ ಮಾಡೋದು ಯಾವುದು? OH ನೆಗೆಟಿವ್ ಚಾರ್ಜಸ್ ಸ್ಪೀಸೀಸ್ ಬಂದು ಅದ್ರ ಜೊತೆ ಕೂತ್ಕೋಬೇಕು. ನಾವು ಇಟ್ ಬಿಕಮ್ಸ್ ವಾಟ್ ಲೈಕ್ ದಿಸ್. ಸೊ ಈ ಪಾಸಿಟಿವ್ ಚಾರ್ಜ್ ಹೋಗುತ್ತೆ. ನಾವು ದಿಸ್ ಇಸ್ ವಾಟ್ CH3 CH2 OH. ಅರ್ಥ ಆಗ್ತಿದೆ? ದೆನ್ ಈ ಹೈಡ್ರೋಜನ್ ಇದ್ದಿದ್ದು ಇಲ್ಲಿ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗಿರುತ್ತೆ, ಈ H ಬಂದು ಇದ್ರ ಜೊತೆ ಜಾಯ್ನ್ ಆದಾಗ ನಾವು ಇಟ್ ಬಿಕಮ್ಸ್ ವಾಟ್ CH3COOH, one product. Second product becomes what? C2H5OH. Now look at here, this is what C2H5OH. C2H5OH ಒಂದಾಗುತ್ತೆ, ಇನ್ನೊಂದು CH3COOH ಆಗುತ್ತೆ. ಅರ್ಥ ಆಗ್ತಿದಲ್ವ? ಸೊ ದಿಸ್ ಇಸ್ ವಾಟ್ ಎಥೆನಾಲ್. ಏನಂತ ಕರಿತೀವಿ ಇದನ್ನು? ಎಥೆನಾಲ್. ವಾಟ್ ಅಬೌಟ್ ದಿಸ್ ಒನ್? ಅಸಿಟಿಕ್ ಆಸಿಡ್. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ವ ನಾನು, ಇದು ನಾವೇನಂತ ಕರಿತೀವಿ? ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಆ್ಯಂಡ್ ವಾಟ್ ಅಬೌಟ್ ದಿಸ್ ಒನ್? ಈಥೈಲ್ ಅಸಿಟೇಟ್, ಬಿಕಾಸ್ ದಿಸ್ ಇಸ್ ಈಥೈಲ್ ಗ್ರೂಪ್, ದಿಸ್ ಇಸ್ ಅಸಿಟೇಟ್ ಗ್ರೂಪ್, ಈಥೈಲ್ ಅಸಿಟೇಟ್. ನಾವು ಲುಕ್ ಅಟ್ ಹಿಯರ್, CH3COO C2H5 ಪ್ಲಸ್ ವಾಟರ್ ಮಾಲಿಕ್ಯೂಲ್ ಇದೆ. ಡೈಲ್ಯೂಟ್ H2SO4, ಇಟ್ ಈಸ್ ಇನ್ ಲಿಕ್ವಿಡ್ ಸ್ಟೇಟ್. Water, it is liquid state, and this group also liquid state. This is what ester. ಹೇಗೆ ಎಸ್ಟರ್ ಹೇಗೆ ಗೊತ್ತಾಗುತ್ತೆ ನಿಮಗೆ? RCOOR'. ಈ ಥರ ಗ್ರೂಪ್ ಇತ್ತು ಅಂದರೆ ಇದನ್ನು ನಾವೇನಂತ ಕರಿತೀವಿ? ಎಸ್ಟರ್ ಗ್ರೂಪ್ ಅಂತ ಕರಿತೀವಿ. ಸೊ ಎಸ್ಟರ್ ಹೈಡ್ರಾಲಿಸಿಸ್ ಪ್ರೋಸೆಸ್ ಆದಾಗ ಇಟ್ ಗಿವ್ಸ್ ಅಸಿಟಿಕ್ ಆಸಿಡ್ ಅಂಡ್ ಎಥೆನಾಲ್. ಇಟ್ ಅಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ H2SO4. ದಿಸ್ ಡೈಲ್ಯೂಟ್ H2SO4 acts as catalyst.
ಅರ್ಥ ಆಗ್ತಿದೆ? ಸೊ ನಾವು dilute H2SO4 and both reactants are in same phase, nothing but liquid phase. That's why it belongs to homogeneous catalysis. It means what? Where catalyst and reactant both are present in same phase. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ನೀಟಾಗಿ ಅರ್ಥ ಆಗಿದೆ, ಇದನ್ನು ಬರ್ಕೊಳ್ಳಿ ಒಂದ್ಸಲ. ಪಾಸ್ ಮಾಡಿ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಆಗೋಣ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. Next slide, that is positive catalysis. ನಾನು ಆಲ್ರೆಡಿ ಹೇಳಿದ್ದೀನಿ ಪಾಸಿಟಿವ್ ಕೆಟಲಿಸ್ಟ್ ಅಂದ್ರೆ ಏನು? ವಿಚ್ ಎನ್ಹಾನ್ಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಆರ್ ವಿಚ್ ಎನ್ಹಾನ್ಸ್ ದ ಆಕ್ಟಿವಿಟಿ ಆಫ್ ದ ಕೆಟಲಿಸ್ಟ್. ಓಕೆ, ನಾವು ಲುಕ್ ಅಟ್ ಹಿಯರ್. ದ ಕೆಟಲಿಸ್ಟ್ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ is called positive catalyst and the phenomenon is known as positive catalysis. Example or anta ಕೊಟ್ಟಿದ್ದಾರೆ ಇಲ್ಲಿ. First one is what? Potassium chlorate which undergoes the reaction and it gives 2 KCl and 3 O2. Now look at here, 2 KClO3, potassium chlorate which is treated with manganese dioxide and it gives what? 2, look at here, very simple, ಏನಿದೆ ಇದು? 2 KCl, right? 2 KCl here plus then what I have put this one 2 O3 ಇದೆ, ಬಟ್ 2 O3 ನ ಬರೆಯೋದಿಲ್ಲ, ನಾವೇನು ಮಾಡ್ತೀವಿ, ಈ ನಂಬರ್ನ ಎಕ್ಸ್ಚೇಂಜ್ ಮಾಡಿ ಇಟ್ ಬಿಕಮ್ಸ್ ವಾಟ್? 3 O2, ದಟ್ ಈಸ್ ಇಟ್ ಈಸ್ gaseous in nature. ಸೊ ಅರ್ಥ ಆಗ್ತಿದೆ? Dear students, now look at here, KClO3 ಇದೆ and manganese oxide ಇದೆ, it gives 2 KCl and 3 oxygen. Here MnO2 ಏನು ಮಾಡ್ತಿದೆ? ಪಾಸಿಟಿವ್ ಕೆಟಲಿಸ್ಟ್ ಆಗಿರುತ್ತೆ, ಅಂದರೆ ಈ ರಿಯಾಕ್ಟಿವಿಟಿ ನೇಚರ್ನ ಏನು ಮಾಡುತ್ತೆ? ಅದು ಜಾಸ್ತಿ ಮಾಡುತ್ತೆ, ವಿಚ್ ಎನ್ಹ್ಯಾನ್ಸ್ ದ ಕೆಮಿಕಲ್ ರಿಯಾಕ್ಷನ್ ಸ್ಪೀಡ್. ರಿಯಾಕ್ಟೆಂಟ್ ಇದು ಪ್ರಾಡಕ್ಟ್ ಆಗಲಿಕ್ಕೆ ಇದರ ಮಹತ್ವ ತುಂಬ ಇರುತ್ತೆ, ಇದು ಜಾಸ್ತಿ ಸ್ಪೀಡನ್ನು ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ನೆಕ್ಸ್ಟ್ ಒನ್ ಈಸ್ H2O2 ಪರಾಕ್ಸೈಡ್ ಪ್ಲಾಟಿನಮ್ ಕೆಟಲಿಸ್ಟ್ ಇದೆ. ಇಟ್ ಗಿವ್ಸ್ ವಾಟ್? ವಾಟರ್ ಮಾಲಿಕ್ಯೂಲ್ ಆ್ಯಂಡ್ ದೆನ್ ಆಕ್ಸಿಜನ್, ನೇಸೆಂಟ್ ಆಕ್ಸಿಜನ್ ಅಂತ ಕರಿತೀವಿ. ಈ ಥರ ಬ್ರಾಕೆಟ್ ಒಳಗಡೆ ಆಕ್ಸಿಜನ್ ಬರೆದ್ರೆ ನೇಸೆಂಟ್ ಆಕ್ಸಿಜನ್, ರಿಯಾಕ್ಷನಿಂದ ಜಸ್ಟ್ ಬಾರ್ನ್ ಆಗಿರುವಂಥ ಆಕ್ಸಿಜನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? Negative catalysis. What is negative catalysis? Look at the definition. These are the catalysis which decreases. These are the catalyst which decreases the rate of reaction is called negative catalyst and the phenomenon is called as negative catalysis. Example, hydrogen peroxide. Hydrogen peroxide ಅನ್ನು ಅಸಿಟಾನಿಲೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ? ಹೈಡ್ರೋಜನ್ ಪರಾಕ್ಸೈಡ್ನ ರೇಟ್ ಏನಿದೆ, ಕನ್ವರ್ಷನ್ ಆಗುವಂಥ ಪ್ರಾಪರ್ಟಿ ಏನಿದೆ, ಆ ಪ್ರಾಪರ್ಟಿ ಏನಾಗುತ್ತೆ? ತುಂಬ ಕಡಿಮೆ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ರಿಯಾಕ್ಟೆಂಟ್ ಇದ್ದಿದ್ದು ಪ್ರಾಡಕ್ಟ್ ಆಗಬೇಕಂತಂದ್ರೆ ಅಸಿಟಾನಿಲೈಡನ್ನು ಹಾಕಿದ್ರಿ ಅಂತಂದರೆ ಇಟ್ ಗಿವ್ಸ್ ವಾಟ್? ರೆಡ್ಯೂಸಸ್, ಡಿಕ್ರೀಸಸ್ ದ ರೇಟ್ ಆಫ್ ದ ರಿಯಾಕ್ಷನ್, ಸ್ಪೀಡ್ ಅಪ್ ಆಫ್ ದ ರಿಯಾಕ್ಷನ್ ಏನು ಮಾಡುತ್ತೆ? ಡಿಕ್ರೀಸ್ ಮಾಡುತ್ತೆ. ಸೇಮ್ ಥಿಂಗ್ ನಾಕಿಂಗ್ ಆಫ್ ಪೆಟ್ರೋಲ್ ಬೈ ಟೆಟ್ರಾ ಈಥೈಲ್ ಲೆಡ್. ಟೆಟ್ರಾ ಈಥೈಲ್ ಲೆಡ್ಡನ್ನು ನೀವೇನಾದರೂ ನಾಕಿಂಗ್ ಏಜೆಂಟ್ ಅಂತ ಕರಿತೀವಿ, ಈಗ ಯೂಸ್ ಮಾಡ್ತಿರೋ ಈಗೆಲ್ಲ ಏನಾಗ್ತಿದೆ? ಲೆಡ್ ಫ್ರೀ ಪೆಟ್ರೋಲ್ ಡೀಸೆಲ್ಸ್ ಅನ್ನೋದು ಬರ್ತಿದೆ. ಸೊ ಒಂದ್ಸಲ ಏನಾದರೂ ಆ ಥರ ಲೆಡ್ ಇರೋವಂಥ ಕಂಟೆಂಟ್, ದಟ್ ಈಸ್ ಟೆಟ್ರಾ ಈಥೈಲ್ ಲೆಡ್ ಏನಾದರೂ ಯೂಸ್ ಆಗ್ತಿದೆ ಅಂದರೆ ನಾಕಿಂಗ್ ಸಿಸ್ಟಮ್ ಆಗಿಬಿಡುತ್ತೆ, ಗಾಡಿಗಳು ಮೂವ್ ಆಗೋದು ಅಥವಾ ಪೆಟ್ರೋಲ್ ಡೀಸೆಲ್ನಲ್ಲಿ ಬ್ಲಾಕಿಂಗ್ ಪ್ರೋಸೆಸ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ವೆಹಿಕಲ್ಸ್ಗಳಲ್ಲಿ. ಸೊ ಬಿಕಾಸ್ ಆಫ್ ದ್ಯಾಟ್ ಟೆಟ್ರಾ ಈಥೈಲ್ ಲೆಡ್, ಈ ಟೆಟ್ರಾ ಈಥೈಲ್ ಲೆಡ್ ಏನಾಗ್ತಿರುತ್ತೆ ಅಂದರೆ ಪೆಟ್ರೋಲ್ನ ನಾಕಿಂಗ್ ಪ್ರೋಸೆಸ್ ಮಾಡಿಬಿಟ್ಟು ವೆಹಿಕಲ್ಸ್ಗಳ ಪೆಟ್ರೋಲ್ನ ಎಫಿಷಿಯನ್ಸಿನ ಏನು ಮಾಡುತ್ತೆ? ಕಡಿಮೆ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಿದಲ್ವ? ದಿಸ್ ಇಸ್ ಅಬೌಟ್ ವಾಟ್? ನೆಗೆಟಿವ್ ಕೆಟಲಿಸಿಸ್. ನೆಗೆಟಿವ್ ಕೆಟಲಿಸಿಸ್ ನಥಿಂಗ್ ಬಟ್ ವಿಚ್ ಡಿಕ್ರೀಸ್ ದ ರೇಟ್ ಆಫ್ ದ ರಿಯಾಕ್ಷನ್. ರೇಟ್ ಆಫ್ ದ ರಿಯಾಕ್ಷನ್ ನಥಿಂಗ್ ಬಟ್ ಸ್ಪೀಡ್ ಅಪ್ ಆಫ್ ದ ರಿಯಾಕ್ಷನ್ನ ಡಿಕ್ರೀಸ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಒನ್ ಈಸ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಆಫ್ ಕೆಟಲಿಸ್ಟ್. ಹಾಗಾದರೆ ಕೆಟಲಿಸ್ಟ್ ಅಂದರೆ ಏನಂತ ಗೊತ್ತಾಯಿತು? ಟೈಪ್ಸ್ ಆಫ್ ಕೆಟಲಿಸಿಸ್ ಪ್ರೋಸೆಸ್ ನೋಡಿದ್ರಿ, ಕೆಲವೊಂದು ಮಾತ್ರ ನಾನು ಹೇಳಿದ್ದೀನಿ. ಸೆಕೆಂಡ್ ಪಿ ಯು ಸಿಲಿ ಸರ್ಫೇಸ್ ಕೆಮಿಸ್ಟ್ರಿ ಇದೆ, ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸಾಗಿ ಕಲಿತಾ ಹೋಗಿರುತ್ತೆ. ಸೊ ಟೈಪ್ಸ್ ಆಫ್ catalysis process, that is first one is heterogeneous catalysis, homogeneous catalysis, positive catalysis, negative catalysis ಆಯಿತು. ನಾವು ರಿಮೈನಿಂಗ್ ಏನಿದೆ ಅದನ್ನು ಪಿ ಯು ಸಿಲಿ ಕಲಿಬೋದು. ಲುಕ್ ಅಟ್ ಹಿಯರ್, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಆನ್ ಕೆಟಲಿಸ್ಟ್. ಸೊ ಕೆಟಲಿಸ್ಟ್ಗಳ ಉಪಯೋಗ ಇಂಡಸ್ಟ್ರಿಯಲ್ನಲ್ಲಿ ಯಾವ ಥರ ಇದೆ? ಫಸ್ಟ್ ಒನ್ ಈಸ್ ಯೂಸೇಜ್ ಆಫ್ ಕೆಟಲಿಸ್ಟ್ ಇನ್ ಕೆಮಿಕಲ್ ಇಂಡಸ್ಟ್ರೀಸ್. ಕಾಸ್ಟ್ ಇನ್ ಈಸ್ ಆಲ್ವೇಸ್ ದ ಗ್ರೇಟೆಸ್ಟ್ ಕನ್ಸರ್ನ್ಸ್ ಆಫ್ ಮ್ಯಾನುಫ್ಯಾಕ್ಚರ್ಸ್. ಯಾಕೆ ಈ ಕೆಟಲಿಸ್ಟ್ಗಳನ್ನು ಇಂಡಸ್ಟ್ರಿ ಲೆವೆಲ್ನಲ್ಲಿ ಯೂಸ್ ಮಾಡ್ತಾರೆ? ದಟ್ ಈಸ್ ಅ ಫಸ್ಟ್ ಕ್ವಶನ್. ಕರೆಕ್ಟ್ ಅಲ್ವಾ? ಯಾವುದೇ ಒಂದು ಅಪ್ಲಿಕೇಶನ್ಸ್ ಇದೆ ಅಂದರೆ ಅದ್ರ ಹಿಂದೆ ಏನಾದರೂ ಒಂದು ಉದ್ದೇಶಗಳಿದ್ದೇ ಇರುತ್ತೆ. ಅರ್ಥ ಆಗ್ತಿದಲ್ವಾ? ಸೊ ಫಸ್ಟ್ ಅಪ್ಲಿಕೇಶನ್ಸ್ ಈಸ್ ವಾಟ್ ದಿ ಗಿವನ್ ದಟ್ ಏನು ಯೂಸೇಜು? ಕಾಸ್ಟ್ ಈಸ್ ಆಲ್ವೇಸ್ ದ ಗ್ರೇಟೆಸ್ಟ್ ಕನ್ಸರ್ನ್ಸ್ ಆಫ್ ಮ್ಯಾನುಫ್ಯಾಕ್ಚರ್ಸ್. ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಅಮೌಂಟ್ ಅನ್ನೋದು ಜಾಸ್ತಿ ಖರ್ಚಾಗುತ್ತೆ. ಒಂದು ಹೇಗೆ ಅಮೌಂಟ್ ಖರ್ಚಾಗುತ್ತೆ? ಫಾರ್ ಎಕ್ಸಾಂಪಲ್, ಏನಾದರೂ ಒಂದು ಕಂಬಷನ್ ಪ್ರೊಸೆಸ್ ಮಾಡಬೇಕಂದ್ರೆ ಫ್ಯೂಯಲ್ಸ್ಗಳು ಜಾಸ್ತಿ ಬೇಕು. ಫ್ಯೂಯಲ್ಸ್ ಜಾಸ್ತಿ ಬೇಕು ಅಂತಂದರೆ ಅಮೌಂಟ್ ಏನು ಬೇಕು? ಜಾಸ್ತಿ ಖರ್ಚಾಗ್ತಾ ಹೋಗ್ತಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಒನ್
ಸೊ ಈ ಥರ ಪ್ರೋಸೆಸ್ಸನ್ನು ರಿಡ್ಯೂಸ್ ಮಾಡಬೇಕು, ಅಮೌಂಟ್ ಖರ್ಚು ಕಡಿಮೆ ಆಗಬೇಕು, ಈಲ್ಡ್ ಜಾಸ್ತಿ ಆಗಬೇಕು. ದೆನ್ ಹೌ ಕ್ಯಾನ್ ವಿ ಗೆಟ್ ದ ಹೈಯೆಸ್ಟ್ ಈಲ್ಡ್ ಆಫ್ ಪ್ರಾಡಕ್ಟ್? ಈ ಪ್ರಾಡಕ್ಟ್ ಕಡಿಮೆ ಡ್ಯೂರೇಷನ್ಸಲ್ಲಿ ಮ್ಯಾಕ್ಸಿಮಮ್ ನೋಡಿ, ಇಂಡಸ್ಟ್ರಿಯಲ್ನಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಲೈಫಲ್ಲೂ ಮುಂದೆ ಈ ಥರ ಸಿಚುವೇಶನ್ಸ್ ಬಂದರೂ ಬರ್ಬೋದು. ಇಂಡಸ್ಟ್ರಿಯಲಲ್ಲಿ ನೀವು ಯಾವಾಗಲೂ ವರ್ಕ್ ಮಾಡ್ತಿದ್ದೀರಾ ಅಂತ ಅಂದರೆ, ಕಂಪ್ನಿ ಸೈಡಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ, ದೇ ಗಿವ್ ಟೂ ಇಂಪಾರ್ಟೆಂಟ್ ಥಿಂಗ್ಸ್. ರಿಮೆಂಬರ್ ಟೂ ಇಂಪಾರ್ಟೆಂಟ್ ಥಿಂಗ್ಸ್ ವೈಲ್ ಯು ಆರ್ ವರ್ಕಿಂಗ್ ಇನ್ ದ ಇಂಡಸ್ಟ್ರಿ ಲೆವೆಲ್ ಆರ್ ಕಂಪ್ನಿ ಲೆವೆಲ್. ಒನ್ ಈಸ್ ಮನಿ, ಸೆಕೆಂಡ್ ಒನ್ ಈಸ್ ಟೈಮ್. ಟೈಮ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿರೋ, ಎಷ್ಟನ್ನು ಕೊಟ್ಟಿರ್ತಾರೋ ಅದರಲ್ಲಿ ನೀವು ಜಾಸ್ತಿ ಚೆನ್ನಾಗಿ ಮಾಡಿದ್ರೆ ಮನಿ ಜಾಸ್ತಿ ಸಿಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ? ಸೊ ನಿಮಗೆ ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಇಂಡಸ್ಟ್ರಿ ಲೆವೆಲ್ನಲ್ಲಿ ದೇ ವಾಂಟ್ ಮೋರ್ ಈಲ್ಡ್, ಮೋರ್ ಪ್ರಾಡಕ್ಟ್ ಇನ್ ಲೆಸ್ ಟೈಮ್ ಆ್ಯಂಡ್ ಲೆಸ್ ಅಮೌಂಟ್. ಸೊ ಕಡಿಮೆ ಖರ್ಚಲ್ಲಿ ಕಡಿಮೆ ಸ್ಪೆಂಡ್ ಮಾಡ್ತಾರೆ, ಕಡಿಮೆ ಅಮೌಂಟಲ್ಲಿ ಜಾಸ್ತಿ ಈಲ್ಡ್ ಬೇರಬೇಕು. ಆ ಜಾಸ್ತಿ ಈಲ್ಡ್ ಹೇಗಾಗಬೇಕು ಅಂದರೆ ಕಡಿಮೆ ಡ್ಯೂರೇಷನಲ್ಲಿ ಆಗಬೇಕು. ಅಂದರೆ 10 ಗಂಟೆಲಿ ನಡೀತಾ ಇರೋವಂಥ ರಿಯಾಕ್ಷನ್ ಒಂದು ಥೌಸಂಡ್ಸ್ ಆಫ್ ಪ್ರಾಡಕ್ಟ್ ಬರ್ತಿದೆ ಅಂದರೆ ದಟ್ ಪ್ರಾಡಕ್ಟ್ ಶುಡ್ ಬಿ 2 hours ಒಳಗಡೆ ಸಿಗಬೇಕು. ಕಡಿಮೆ ಟೈಮ್ ಕಡಿಮೆ ಆಗಬೇಕು, ಈಲ್ಡ್ ಜಾಸ್ತಿ ಆಗಬೇಕು. ಸೊ ಈ ಥರ ಸಿಚುವೇಶನ್ ಬಂತು ಅಂದರೆ, ನಾವು ಈ ಥರ ಪ್ರೊಡಕ್ಷನ್ಸ್ ತೆಗಿಬೇಕು ಅಂದರೆ ಅಮೌಂಟನ್ನು ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಬಟ್ ಅಮೌಂಟ್ ಖರ್ಚು ಕಡಿಮೆ ಆಗಬೇಕು ಅಂದರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ರಿಯಾಕ್ಷನ್ನ ರೇಟ್ ಇನ್ಕ್ರೀಸ್ ಮಾಡಬೇಕು, ಸ್ಪೀಡಪ್ ಮಾಡಬೇಕು. ಹೇಗೆ ಸ್ಪೀಡಪ್ ಮಾಡಬೇಕು? ದಟ್ ಈಸ್ ವೈ ದಿಸ್ ನೇಮ್ ಆರಿಜಿನ್. ಕೆಟಲಿಸ್ಟ್ ಅನ್ನೋ ಹೆಸರು ಬರಲಿಕ್ಕೆ ಕಾರಣ, ಆ ಸಬ್ಸ್ಟೆನ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಕಾರಣ ಇಂಡಸ್ಟ್ರಿ ಲೆವೆಲ್ಸ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ಕಮ್ ಟು ಹಿಯರ್, ಲೆಟ್ಸ್ ಸಿ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಹೈ ಪ್ರೆಷರ್, ಹೈ ಕಾನ್ಸಂಟ್ರೇಷನ್ ಆ್ಯಂಡ್ ದೆನ್ ಹೈ ಟೆಂಪ್ರೇಚರ್. ಸೊ ಒಂದು ಪ್ರಾಡಕ್ಟನ್ನು ನಾವು ಜಾಸ್ತಿ ತೆಗಿಬೇಕು ಅಂತಂದರೆ ಒಂದು ಹೈ ಟೆಂಪ್ರೇಚರ್ನ ಕೊಡಬೇಕಾಗತ್ತೆ, ನೆಕ್ಸ್ಟ್ ಹೈ ಪ್ರೆಷರ್ನ ಕೊಡಬೇಕಾಗತ್ತೆ, ಹೈ ಕಾನ್ಸಂಟ್ರೇಷನ್ನ ಕೊಡಬೇಕಾಗತ್ತೆ. ಸೊ ಹೈ ಟೆಂಪ್ರೇಚರ್ ಕೊಡಬೇಕು ಅಂತಂದರೆ ಫ್ಯೂಯಲ್ಸ್ ಜಾಸ್ತಿ ಬೇಕು ಅಂದರೆ ಅಮೌಂಟ್ ಕೂಡ ಜಾಸ್ತಿ ಬೇಕು ಇಂಡಸ್ಟ್ರಿ ಲೆವೆಲಲ್ಲಿ. ನೆಕ್ಸ್ಟ್ ಹೈ ಪ್ರೆಷರ್ ಜಾಸ್ತಿ ಕೊಡಬೇಕಂದ್ರೂ ಅಲ್ಲೂ ಕೂಡ ನಾವು ಅಮೌಂಟನ್ನ ಲೆಕ್ಕ ಹಾಕಬೇಕಾಗತ್ತೆ. ಹೈ ಕಾನ್ಸಂಟ್ರೇಷನ್ ಅಂತ ಅಂದರೆ ರಿಯಾಕ್ಟೆಂಟ್ಸ್ಗಳನ್ನು ಜಾಸ್ತಿ ತಗೋಬೇಕು. ರಿಯಾಕ್ಟೆಂಟ್ಸ್ ಜಾಸ್ತಿ ತಗೋತಿದ್ದೀವಿ ಅಂದರೆ ಇನ್ ದ ಸೆನ್ಸ್ ವಾಟ್? ಬೈಯಿಂಗ್ ಪ್ರೋಸೆಸ್ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಡಿಯರ್ ಸ್ಟೂಡೆಂಟ್ಸ್, ಅಮೌಂಟ್ ಕೂಡ ಅಲ್ಲಿ ಜಾಸ್ತಿ ಹೋಗ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇವೆಲ್ಲ ನಾವು ಓವರ್ಕಮ್ ಮಾಡಲಿಕ್ಕೆ ಬಂದಿದ್ದಂಥ ನೆಕ್ಸ್ಟ್ ಕಾನ್ಸೆಪ್ಟ್ ಅದೇ ಏನು? ಕೆಟಲಿಸ್ಟ್. ನಾವು ಲುಕ್ ಅಟ್ ಹಿಯರ್. There are 3 processes there. First one is Haber process, second one is contact process, and third one is hydrogenations of carbon-carbon double bond. Okay, first one is Haber's process. Haber's process ಅಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು ಅಮೋನಿಯಾ catalyst ಯಾವುದಾಗಿರುತ್ತೆ? ಐರನ್ catalyst ಆಗಿರುತ್ತೆ. As you know that 3 moles of hydrogen is treated with 1 mole of the nitrogen and it gives 2 moles of ammonia. ಅದೇ ನೀವು ಏನಾದರೂ ಈಲ್ಡನ್ನು ಕಡಿಮೆ ತೆಗಿಬೇಕು ಅಂತ ಅಂದರೆ ಲೀ ಚಾಟ್ಲೆಸ್ ಪ್ರಿನ್ಸಿಪಲ್ ಅಂತ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಲೀ ಚಾಟೆಲಿಯಸ್ ಪ್ರಿನ್ಸಿಪಲ್ ಏನು ಹೇಳ್ತಾರೆ ಇಲ್ಲ ಅಂತಂದರೆ, ಟೆಂಪ್ರೇಚರ್ ಮತ್ತು ಪ್ರೆಷರನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಹೈ ಅಮೌಂಟ್ ಆಫ್ ಪ್ರಾಡಕ್ಟ್, ಹೈ ಈಲ್ಡ್ ಪ್ರಾಡಕ್ಟನ್ನು ಪಡಿಬೋದು ಅಂತ ಹೇಳ್ತಾರೆ. ಸೊ ಜೊತೆಗೆ ಏನು ಯೂಸ್ ಮಾಡಬೇಕಂತ ಹೇಳಿರ್ತಾರೆ ಅಂದರೆ ಅವರು ಕೆಟಲಿಸ್ಟ್. ಇಫ್ ಯು ಆರ್ ಯೂಸಿಂಗ್ ಕೆಟಲಿಸ್ಟ್ ವಿತ್ ಟೆಂಪ್ರೇಚರ್, ಗುಡ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಅಂತ ಆದರೆ ಪ್ರಾಡಕ್ಟನ್ನು ಚೆನ್ನಾಗಿ ತೆಗಿಬೋದು. ನೋಡಿ, ಈಗ ತಗೊಳ್ಳೋವಂಥ ರಿಯಾಕ್ಟೆಂಟು ಪ್ರಾಡಕ್ಟ್ ಟೈಮ್ ಡ್ಯೂರೇಷನ್ ಏನಾಗುತ್ತೆ, ಕೆಟಲಿಸ್ಟ್ನ ಯೂಸ್ ಮಾಡಿದ್ಮೇಲೆ ಆ್ಯಂಡ್ ಟೆಂಪ್ರೇಚರ್ ಕಂಡೀಷನ್ಸ್ಗಳನ್ನ ಮೇಂಟೈನ್ ಮಾಡಿದ್ಮೇಲೆ ತುಂಬ ಅಂದರೆ ತುಂಬ ಈಲ್ಡ್ ಬರ್ತಾ ಹೋಗುತ್ತೆ. ಕಾರಣ ಏನಂತಂದರೆ ಬಿಕಾಸ್ ಆಫ್ ದ ಕೆಟಲಿಸ್ಟ್ ವಿಚ್ ಎನ್ಹಾನ್ಸ್ ದ ರೇಟ್ ಆಫ್ ದ ರಿಯಾಕ್ಷನ್. ಈ ಸ್ಪೀಡಪ್ ಆಫ್ ರಿಯಾಕ್ಷನ್ ನಡೆಯುತ್ತೆ. 10 ಗಂಟೆನಲ್ಲಿ ಎಷ್ಟೋ ಪ್ರಾಡಕ್ಟ್ ಬರುವಂಥದ್ದು ಜಸ್ಟ್ 2 ಗಂಟೆನಲ್ಲಿ ಅದರ ಡಬಲ್ ಟ್ರಿಬಲ್ ಪ್ರಾಡಕ್ಟ್ ಬಂದಿರುತ್ತೆ ಬಿಕಾಸ್ ಆಫ್ ದಟ್ ಕೆಟಲಿಸ್ಟ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಕಾಂಟ್ಯಾಕ್ಟ್ ಪ್ರೊಸೆಸ್. ನಥಿಂಗ್ ಬಟ್ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಕಾಂಟ್ಯಾಕ್ಟ್ ಪ್ರೊಸೆಸ್ಸಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಪ್ರಿಪೇರ್ ಮಾಡ್ತೀವಿ. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್, ರಿಮೆಂಬರ್ ಒನ್ ಥಿಂಗ್, ಇಂಡಸ್ಟ್ರಿ ತುಂಬ ಸ್ಟ್ರಾಂಗ್ ಆಗಿದೆ ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ ಅಂದರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಬೇಕು. ಎಲ್ಲಿ ಕಾನ್ಸಂಟ್ರೇಟೆಡ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತಿರುತ್ತೆ ಅಲ್ಲಿ ಇಂಡಸ್ಟ್ರಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ನಾವು ಲುಕ್ ಅಟ್ ಹಿಯರ್, 2 moles of sulfur dioxide is treated with 1 mole of oxygen and it converted into 2 sulfur trioxide. Now 2 moles of sulfur trioxide. Look at here, 2 2s are 4 oxygen, 4 plus 2 6 oxygen, 2 3s are 6 oxygen, 2 ಸಲ್ಫರ್ ಇದೆ, 2 ಸಲ್ಫರ್ ಇದೆ. ಸೊ ಇಲ್ಲಿ ಯೂಸ್ ಮಾಡುವಂಥ ಕೆಟಲಿಸ್ಟ್ ಯಾವುದು? ಒಂದು ಪ್ಲಾಟಿನಮ್ ಕೆಟಲಿಸ್ಟ್ ಯೂಸ್ ಮಾಡ್ತೀವಿ, ಇನ್ನೊಂದು ವೆನೇಡಿಯಂ ಪೆಂಟಾಕ್ಸೈಡ್. ನಿಮಗೆ ಹೇಳಿದ್ದೀನಿ ನಾನು, ಪ್ಲಾಟಿನಮ್ ಕೆಟಲಿಸ್ಟನ್ನು ಯೂಸ್ ಮಾಡ್ತಾ ಇದ್ರ ಜೊತೆಗೆ ಆರ್ಸೆನಿಕ್ ಹಾಕಿದ್ರಿ ಅಂತ ಅಂದರೆ ಈ ಕೆಟಲಿಸ್ಟ್ನ ಆಕ್ಟಿವಿಟಿನ ಏನು ಮಾಡುತ್ತೆ? ಅದು ಸಾಯಿಸುತ್ತೆ. ಅದನ್ನೇ ನಾವೇನಂತ ಕರಿತೀವಿ? ಕೆಟಲಿಸಿಸ್ಟ್ ಪಾಯ್ಸನಸ್ ಕೆಟಲಿಸ್ಟ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ ಕಾಂಟ್ಯಾಕ್ಟ್ ಪ್ರೊಸೆಸ್. ನೆಕ್ಸ್ಟ್ ಒನ್ ಈಸ್ ಹೈಡ್ರೋಜನೇಷನ್ ಆಫ್ ಕಾರ್ಬನ್, ದಟ್ ಈಸ್ ಕಾರ್ಬನ್ ಡಬಲ್ ಬಾಂಡ್, hardening of oil, vegetable oil to margarine. So CH2, this is what?
C2H4. C2H4 ಅಂದರೆ ಏನಾಗಿರುತ್ತೆ? ಈಥಿನಿಗೆ ಹೈಡ್ರೋಜನನ್ನು ಹಾಕಿದ್ರೆ ಹೈಡ್ರೋಜಿನೇಷನ್ ಪ್ರೋಸೆಸ್, ಅಡಿಷನ್ ಆಫ್ ಹೈಡ್ರೋಜನ್, CH3 ನಿಕ್ಕಲ್. ಆಗಲೇ ನಾನು ಬರೆದಿದ್ದೀನಿ, ಈ ಮೆಥಡನ್ನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಕ್ಕಲ್ ಕ್ಯಾಟಲಿಸ್ಟ್ ನೋಡಿ, ಈ ಥರ ಗ್ರೂಪನ್ನು ಕನ್ವರ್ಷನ್ ಆಫ್ ಆಲ್ಕಿನ್ ಇಂಟು ಆಲ್ಕೇನ್ ಏನಾಗಿರುತ್ತೆ? ಇದು ಆಲ್ಕಿನ್ ನಥಿಂಗ್ ಬಟ್ ದಿಸ್ ಇಸ್ ಈಥಿನ್ ಇದ್ದಿದ್ದು ಏನೋ ಕನ್ವರ್ಟ್ ಆಗ್ತಿದೆ ಇಲ್ಲಿ ಈಥೇನ್. ಸೊ ಈ ಥರ ಈಥಿನ್ ಇದ್ದಿದ್ದು ಈಥೇನ್ ಆಗಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಕ್ಯಾಟಲಿಸ್ಟ್ ಅಥವಾ ಪೆಲೆಡಿಯಂ ಕ್ಯಾಟಲಿಸ್ಟ್ ಅಥವಾ ಪಿ ಟಿ ಮೀನ್ಸ್ ಪ್ಲಾಟಿನಮ್, PD ಮೀನ್ಸ್ ಪೆಲೆಡಿಯಂ, ನಿಕ್ಕಲ್. ಅರ್ಥ ಆಗ್ತಿದೆಯಲ್ಲ? ಸೊ ಈ ಕ್ಯಾಟಲಿಸ್ಟ್ಗಳನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಪ್ರಾಡಕ್ಟ್ ತುಂಬ ಸ್ಪೀಡಪ್ ಆಗುತ್ತೆ. ಐ ಮೀನ್ ರಿಯಾಕ್ಷನ್ ಸ್ಪೀಡ್ ಆಗುತ್ತೆ, ಈಲ್ಡ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ರಿಮೆಂಬರ್ ಒನ್ ಥಿಂಗ್, ನೋಡಿ ಪ್ಲಾಟಿನಮ್ ಇಲ್ಲಿ ಬರ್ದಿದ್ದೀವಿ. ಯಾಕೆ ಅಂತಂದರೆ ಪ್ಲಾಟಿನಮ್ ಈಸ್ ಕಾಸ್ಟ್ಲಿಯೆಸ್ಟ್. ಸೊ ಅದಕ್ಕಿಂತ ಮುಂಚೆ ಬರುವಂಥದ್ದು ನಿಕ್ಕಲ್ ಕೆಟಲಿಸ್ಟ್ ಇದೆ, ಪೆಲೆಡಿಯಂ ಕೆಟಲಿಸ್ಟ್ ಇದೆ. ಈ ಕೆಟಲಿಸ್ಟ್ಗಳ ರೋಲ್ ಏನಂದರೆ ದೀಸ್ ಆರ್ ಪ್ರೊವೈಡ್ಸ್ ದ ಸರ್ಫೇಸ್ ಏರಿಯಾ ಟು ಈಥಿನ್. ಜಸ್ಟ್ ಅವುಗಳನ್ನು ಕ್ಯಾರಿ ಮಾಡ್ತಾ ಹೋಗೋದು. ಕ್ಯಾರಿ ಮಾಡೋದಂದ್ರೆ ಒಂಥರ ಬಸ್ ಥರ ಸ್ಪೀಡಾಗಿ ಆ ರಿಯಾಕ್ಷನ್ನ ಕಂಪ್ಲೀಟ್ ಮಾಡ್ತಾ ಹೋಗೋದು. ಬೇರೆದು ಏನು ಇದರ ಇನ್ವಾಲ್ವ್ಮೆಂಟ್ ಇರಲ್ಲ. ಪ್ರಾಡಕ್ಟ್ ಬಂದ ತಕ್ಷಣ ಪ್ರಾಡಕ್ಟ್ನಲ್ಲಿ ಬಿಡುತ್ತೆ, ಮತ್ತೆ ಅದ್ರ ಪಾಡಿಗೆ ಅದು ಮತ್ತೇನಾಗುತ್ತೆ ವಾಪಸ್ ಬರುತ್ತೆ. ಸೈಕ್ಲಿಕ್ ಪ್ರೋಸೆಸ್ ಆಗಿರುತ್ತೆ. ಅರ್ಥ ಆಗಿದೆಯಲ್ವ ಡಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಗೊತ್ತಾಗಿದೆ ನಿಮಗೆ, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸಲ್ಲಿ ಒಂದು ಹೇಬಸ್ ಪ್ರೋಸೆಸ್ ಇದೆ, ಒಂದು ಕಾಂಟ್ಯಾಕ್ಟ್ ಪ್ರೋಸೆಸ್ ಇದೆ, ಹೈಡ್ರೋಜಿನೇಷನ್ಸ್. ದೀಸ್ ಟೂ ಕಮ್ಸ್ ಅಂಡರ್ ಇನ್ ಸೆಕೆಂಡ್ PU, ದಟ್ ಈಸ್ P ಬ್ಲಾಕ್ ಎಲಿಮೆಂಟ್ಸ್. ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸಿಗೆ ಬರುತ್ತೆ, 6 ಮಾರ್ಕ್ಸ್ ಕ್ವಶನ್ಸ್. ಸೊ PUCಲಿ ಸೆಕೆಂಡ್ ಇಯರ್ ಕ್ಲಾಸಲ್ಲಿ ಕಲಿತೀರಾ. ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಒನ್ ಈಸ್, ಇಲ್ಲಿಗೆ ಈ ಟಾಪಿಕ್ ಕಂಪ್ಲೀಟ್ ಆಗಿರುತ್ತೆ. ದಟ್ ಈಸ್ ವಾಟ್ ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ಕೆಟಲಿಸಿಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಕಲ್ತ್ರಿ. ಸೊ ಹಾಗಾದರೆ ಈ ಚಾಪ್ಟರ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ನಾವು ಹೇಳಿದಂಥದ್ದು ಇವತ್ತಿನ ದಿನ ನೀವು ಕಲ್ತಿದ್ದಂಥ ಕಾನ್ಸೆಪ್ಟ್ ಏನೇನು? ಫಸ್ಟ್ ಒನ್ ಈಸ್ ವಾಟ್ ಕೆಟಲಿಸ್, ಟೈಪ್ಸ್ ಆಫ್ ಕೆಟಲಿಸಿಸ್ ಅಲ್ಲಿ ಹೋಮೋಜಿನಿಯಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಹೆಟಿರೋಜಿನಿಯಸ್. ಫಸ್ಟ್ ಒನ್ ಈಸ್ ಹೋಮೋಜಿನಿಯಸ್, ಸೆಕೆಂಡ್ ಒನ್ ಈಸ್ ಹೆಟಿರೋಜಿನಿಯಸ್, ದೆನ್ third one is positive catalysis and fourth one is negative catalysis. Correct alva? Negative catalysis. ಇದಾದ್ಮೇಲೆ ಕಲ್ತಿದ್ದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಆಫ್ ಕ್ಯಾಟಲಿಸ್ಟ್. ಕರೆಕ್ಟ್ ಅಲ್ವಾ? ಅಪ್ಲಿಕೇಶನ್ ಆಫ್ ಕ್ಯಾಟಲಿಸ್ಟ್. ಇದಿಷ್ಟೇ ಅಲ್ವಾ ಇವತ್ತು ಪಾಯಿಂಟ್ಸ್ ಕಲ್ತಿದ್ದು. ಸೊ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನೀವು ಕಲ್ತಿದ್ದು ವಾಟ್ ಅಬೌಟ್ ದ ಪ್ರೀವಿಯಸ್ ಕ್ಲಾಸಸ್ ಕಲ್ತಿದ್ದು ನಿಮಗೆ ಸರ್ಫೇಸ್ ಕೆಮಿಸ್ಟ್ರಿ ಅಂದರೆ ಏನು, ಕೆಟಲಿಸಿಸ್ ಅಂದರೆ ಏನು. ಕರೆಕ್ಟ್ ಅಲ್ವಾ? ಕೆಟಲಿಸ್ಟ್ ಅಂದರೆ ಏನು, ಸರ್ಫೇಸ್ ಕೆಮಿಸ್ಟ್ರಿ ಅಂದರೆ ಏನು, ಆ್ಯಂಡ್ ಸ್ಪೆಸಿಫಿಸಿಟಿ ಆಫ್ ಕೆಟಲಿಸ್ಟ್, ದಟ್ ಈಸ್ ವಾಟ್ ಸ್ಪೆಸಿಫಿಸಿಟಿ ಆಫ್ ಕೆಟಲಿಸ್ಟನ್ನು ಕಲ್ತಿದ್ರಿ. ನೆಕ್ಸ್ಟ್ ಅದಾದಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಟಲಿಸ್ಟನ್ನು ಕಲ್ತಿದ್ರಿ. ದಟ್ ಈಸ್ ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಟಲಿಸ್ಟ್. ಸೊ ದಿಸ್ ಆರ್ ದ ವಾಟ್ ಟಾಪಿಕ್ಸ್. ಫಸ್ಟ್ ಒನ್ ಇಸ್ ಕೆಟಲಿಸ್ಟ್, ಸ್ಪೆಸಿಫಿಸಿಟಿ ಆಫ್ ಕೆಟಲಿಸ್ಟ್ ಬಗ್ಗೆ ಕಲ್ತ್ರಿ. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಟಲಿಸ್ಟ್ ಬಗ್ಗೆ ಕಲ್ತ್ರಿ. ಕೆಟಲಿಸ್ಟ್ ಅಂದರೆ ಏನಂತ ಗೊತ್ತಾಯಿತು, ಅದರ ಸ್ಪೆಸಿಫಿಸಿಟಿ ಗೊತ್ತಾಯಿತು, ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಾಯಿತು. ನೆಕ್ಸ್ಟ್ ಹೋಮೋಜಿನಿಯಸ್ ಟೈಪ್ಸ್ ಆಫ್ ಕೆಟಲಿಸ್ಟಿಕ್ ಬಂದ್ರಿ. ನೆಕ್ಸ್ಟ್ ಹೆಟಿರೋಜಿನಿಯಸ್, ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಕೆಟಲಿಸ್ಟ್. ಸೊ ದಿಸ್ ಆರ್ ದ ವಾಟ್ ಕಾನ್ಸೆಪ್ಟ್ ಆಫ್ ದ ಸರ್ಫೇಸ್ ಕೆಮಿಸ್ಟ್ರಿ. ಇನ್ ದ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಐ ಮೀನ್ PUನಲ್ಲಿ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಬಂದಾಗ ಇದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.